ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಸೆಕೆಂಡ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ನಲ್ಲಿ ಕಡಿಮೆ ಕಾನ್ಸೆಪ್ಟ್ಗಳನ್ನು ಓದಿ ಜಾಸ್ತಿ ಮಾರ್ಕ್ಸ್ನ ಹೇಗೆ ತೆಗೆಯೋದು ಅಂತ ನೋಡೋಣ. ನಾನು ಎರಡು ವಿ2 ಕಡೆಯಿಂದ ಏನು ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರಲ್ಲ, ಸೆಟ್ 1 ಮತ್ತು ಸೆಟ್ 2, ಅವೆರಡನ್ನು ತೊಗೊಂಡಿದ್ದೀನಿ. ಇವೆರಡನ್ನ ಆಧಾರದ ಮೇಲೆ ನಿಮಗೆ ಯಾವ್ಯಾವ ಕಾನ್ಸೆಪ್ಟ್ನ ಓದ್ಬೋದು ಅಂತ ಹೇಳ್ತೀನಿ. ನೀವು ಯಾವುದೇ ರೀತಿಯಾದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇವೆಲ್ಲ ಪ್ರಾಬ್ಲಮ್ ಮೇಲೆ ಸಪ್ರೇಟಾಗಿ ಪರ್ಟಿಕ್ಯುಲರ್ ಆಗಿ ಒಂದೊಂದು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಕಾನ್ಸೆಪ್ಟನ್ನ ಹೇಳಿರ್ತೀನೋ ಆ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ನೀವು ವಿಡಿಯೋಗಳನ್ನು ನೋಡಿದರೆ ಸಾಕು, ನೀವು ಆರಾಮಾಗಿ ಜಾಸ್ತಿ ಸ್ಕೋರನ್ನ ಮಾಡ್ಕೋಬೋದು. ಹಾಗೆ ನಿಮಗೆ ಫಸ್ಟ್ ಸೆಮ್ಮಲ್ಲಿ ಮ್ಯಾಥ್ಸ್ ಸಬ್ಜೆಕ್ಟ್ ಏನಾದರೂ ಬ್ಯಾಕ್ ಆಗಿದ್ದರೆ ಅದಕ್ಕೂ ಕೂಡ ನಾನು ಇದೇ ರೀತಿ ಒಂದು ವಿಡಿಯೋನ ಮಾಡಿದ್ದೀನಿ. ಅದರಲ್ಲೂ ಕೂಡ ನಾನು ಸಪ್ರೇಟಾಗಿ ಹೇಳಿದ್ದೀನಿ ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ಓದಿದರೆ ಸ್ಕೋರ್ ಜಾಸ್ತಿ ಆಗುತ್ತೆ. ಹಾಗೆ ಅವೆಲ್ಲ ಕಾನ್ಸೆಪ್ಟ್ ಮೇಲೆ ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡಿದ್ದೀನಿ. ಎಲ್ಲ ಮಾಡ್ಯೂಲ್ ವೈಸ್ ನಿಮಗೆ ಅಲ್ಲಿ ಪ್ಲೇಲಿಸ್ಟ್ ಸಿಗುತ್ತೆ ಚಾನಲ್ನಲ್ಲಿ, ನೀವು ಅಲ್ಲಿ ಹೋಗಿ ವಿಡಿಯೋಗಳನ್ನು ನೋಡ್ಬೋದು. ನಿಮಗೆ ಈ ಸೆಮಿಸ್ಟರ್ನಲ್ಲೂ ಕೂಡ ಎಲ್ಲ ರೀತಿಯಾದ ಮಾಡ್ಯೂಲ್ ಮೇಲೆ ಸಪ್ರೇಟಾಗಿ ಪ್ಲೇಲಿಸ್ಟ್ ಸಿಗುತ್ತೆ. ನಾನು ಆಲ್ರೆಡಿ ಮಾಡ್ಯೂಲ್ 1 ಮತ್ತು ಮಾಡ್ಯೂಲ್ 4 ಮೇಲೆ 2 ಸಪ್ರೇಟ್ ಪ್ಲೇಲಿಸ್ಟ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅವೆರಡು ಮಾಡಲ್ನ ಕೂಡ ನಾನು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀನಿ. ಮಾಡ್ಯೂಲ್ 4ಅಲ್ಲಿ ಲಾಸ್ಟ್ ಒಂದು ಟಾಪಿಕ್ ಇದೆ, ಅದನ್ನು ನಾನು ಇವತ್ತು ಕವರ್ ಮಾಡಿ ನಿಮಗೆ ಪ್ಲೇಲಿಸ್ಟ್ ರೆಡಿ ಮಾಡಿ ಕೊಡ್ತೀನಿ. ಹಾಗೆ ಉಳಿದ ಮಾಡ್ಯೂಲ್ಗಳು ಏನಿದಾವಲ್ಲ ಅದಕ್ಕೂ ಕೂಡ ನಾನು ಆಲ್ರೆಡಿ ಬೇಗನೆ ನಿಮಗೆ ಪ್ಲೇಲಿಸ್ಟ್ನ ರೆಡಿ ಮಾಡಿ ಕೊಡ್ತೀನಿ. ಈಗ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಮಾಡ್ಯೂಲ್ 1ನಲ್ಲಿ ನೀವು ಯಾವ್ಯಾವ ರೀತಿ ಕಾನ್ಸೆಪ್ಟ್ಗಳನ್ನ ಓದ್ಬೋದು ಅಂತ ನೋಡೋಣ. ಸೊ ಇದು ಮಾಡ್ಯೂಲ್ 1. ನಿಮಗೆ ಈ ಮಾಡ್ಯೂಲ್ನಲ್ಲಿ ನಿಮಗೆ ಒಂದು ಡಿರೈವೇಷನ್ ಅಂತೂ ಪಕ್ಕ ಕೊಟ್ಟಿರ್ತಾರೆ. ಬೀಟಾ ಗಾಮಾ ಫಂಕ್ಷನ್ ಏನಿದಾವಲ್ಲ ಅದ್ರ ಮೇಲೆ ಯಾವುದಾದ್ರು ಅವೆರಡು ರಿಲೇಷನ್ಶಿಪ್ನ, ಹಾಗೆ ನೋಡಿ ಇದು ಫಸ್ಟ್ ಸೆಟ್. ಈ ಫಸ್ಟ್ ಸೆಟ್ಟಲ್ಲಿ ನೋಡಿ ಡಿರೈವ್ ದ ರಿಲೇಷನ್ ಬಿಟ್ವೀನ್ ಬೀಟಾ ಆ್ಯಂಡ್ ಗಾಮಾ ಫಂಕ್ಷನ್, ಈ ರೀತಿ ಇದೊಂದು ಡಿರೈವೇಷನ್. ಮತ್ತು ಇಲ್ಲಿ ಸೆಕೆಂಡ್ ಒಂದು ಕೇಳಿದ್ದಾರೆ ನೋಡಿ, ಶೋ ದಟ್ ಗಾಮಾ ಆಫ್ 1/2 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಪೈ. ಸೊ ಇದೊಂದು, ಇವೆರಡು ಡಿರೈವೇಷನ್ ಇದೆ. ಇವೆರಡು ಡಿರೈವೇಷನ್ ನಿಮಗೆ ಪಕ್ಕ ಒಂದು ಡಿರೈವೇಷನ್ ಕೊಟ್ಟಿರ್ತಾರೆ ಇವೆರಡರಲ್ಲಿ. ನೀವು ಇವೆರಡು ಡಿರೈವೇಷನ್ನ ಪ್ರಿಪೇರ್ ಆದರೆ ಸಾಕು, ಇನ್ನು ಯಾವುದು ಕಾನ್ಸೆಪ್ಟ್ನ ಓದದೆ ಜಸ್ಟ್ ಇವೆರಡೇ ಡಿರೈವೇಷನ್ ಓದಿದರೆ ಸಾಕು, ನಿಮಗೆ ಇಲ್ಲಿ 7 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಇದು ಇಂಟಿಗ್ರೇಷನ್ ಕಾನ್ಸೆಪ್ಟ್ ಇರೋದ್ರಿಂದ ನಾನು ನಿಮಗೆ ಜಸ್ಟ್ ಡಿರೈವೇಷನ್ ಕಲಿಯೋದಕ್ಕೆ ಹೇಳ್ತಿದ್ದೀನಿ. ನಿಮಗೇನಾದರೂ ಇಂಟಿಗ್ರೇಷನ್ ಈಸಿ ಆಗಿದ್ರೆ ಉಳಿದ ಕಾನ್ಸೆಪ್ಟ್ಗಳನ್ನ ನೀವು ಓದ್ಬೋದು. ನಿಮಗೆ ಇಂಟಿಗ್ರೇಷನ್ ಟಫ್ ಆದರೆ ಜಸ್ಟ್ 2 ಡಿರೈವೇಷನ್ ಓದಿದರೆ ಸಾಕು, ಇದರಲ್ಲಿ 7 ಮಾರ್ಕ್ಸ್ನ ತೊಗೋಬೋದು. ಯಾವುದಾದ್ರೂ ಒಂದು ಡಿರೈವೇಷನ್ ಕೊಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಮಾಡ್ಯೂಲ್ನಲ್ಲಿ ನೋಡಿ, ಈ ಸೆಕೆಂಡ್ ಮಾಡ್ಯೂಲ್ನ ಲಾಸ್ಟಿಗೆ ನೋಡೋಣ. ಈಗ ಥರ್ಡ್ ಮಾಡ್ಯೂಲ್ ನೋಡಿ, ಥರ್ಡ್ ಮಾಡ್ಯೂಲ್ನಲ್ಲಿ ಯಾವ್ಯಾವ ರೀತಿ ಕ್ವಶನ್ನ ಕೇಳ್ತಾರಂತ ನೋಡಿ. ಇದು ಥರ್ಡ್ ಮಾಡ್ಯೂಲ್. ಈ ಥರ್ಡ್ ಮಾಡ್ಯೂಲ್ನಲ್ಲಿ ನಿಮಗೆ ಇಲ್ಲೂ ಕೂಡ 2 ಡಿರೈವೇಷನ್ ಪಕ್ಕ ಇರುತ್ತೆ. ಒಂದು 1 ಡೈಮೆನ್ಷನಲ್ ವೇವ್ ಇಕ್ವೇಷನ್, ಹಾಗೆ ಒಂದು ಹೀಟ್ ಇಕ್ವೇಷನ್ ಅಂತ ನೋಡಿ ಇಲ್ಲಿದೆ. ಸೊ ಇಲ್ಲಿ ನೋಡಿ 1 ಡೈಮೆನ್ಷನಲ್ ಹೀಟ್ ಇಕ್ವೇಷನ್ ಅಂತ, ಇವೆರಡು ಡಿರೈವೇಷನ್ ನಿಮಗೆ ಪಕ್ಕ ಕೊಡ್ತಾರೆ. ಹಾಗೆ ಇದರ ಜೊತೆಗೆ ನೀವು ಒಂದು ನೋಡಿ, ಇದು ನಾನ್ ಹೋಮೋಜಿನಿಯಸ್ ಫಂಕ್ಷನ್, ಹಾಗೆ ಇಲ್ಲಿ ಕ್ವಶನ್ ಇದೆ ನೋಡಿ, ಅದ್ರ ಮೇಲೆ ಡಿರೈವೇಷನ್ ಮೇಲೆ ಒಂದು ಕ್ವಶನನ್ನು ಕೇಳಿರ್ತಾರೆ. ಇಲ್ಲಿ ಇದು ಹೋಮೋಜಿನಿಯಸ್ ಫಂಕ್ಷನ್. ಹೋಮೋಜಿನಿಯಸ್ ಮತ್ತು ನಾನ್ ಹೋಮೋಜಿನಿಯಸ್ ಇವೆರಡೇ ಕಾನ್ಸೆಪ್ಟ್ನ ಓದಿ, ಹಾಗೆ ಅವೆರಡು ಡಿರೈವೇಷನ್ ಓದಿದರೆ ಸಾಕು, ನೀವು ಇದರಲ್ಲಿ 14 ಮಾರ್ಕ್ಸ್ ತೆಗಿಬೋದು. ಸೊ ನೋಡಿ, ಇದರಲ್ಲಿ ನೀವು ಡಿರೈವೇಷನ್ ಆಲ್ರೆಡಿ ಈಸಿಯಾಗಿ ಕಲಿಬೋದು. ಆದರೆ ಇಲ್ಲಿ ಹೋಮೋಜಿನಿಯಸ್ ಮತ್ತು ನಾನ್ ಹೋಮೋಜಿನಿಯಸ್ ಏನು ಕ್ವಶನ್ ಇರ್ತಾವಲ್ಲ, ಇದರಲ್ಲಿ ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್. ಅವೆರಡು ಕ್ವಶನ್ನ ನೀವು ಐಡೆಂಟಿಫೈ ಮಾಡಬೇಕು, ಇದು ಹೋಮೋಜಿನಿಯಸ್ ಕ್ವಶನ ನಾನ್ ಹೋಮೋಜಿನಿಯಸ್. ಅವು ಕ್ವಶನಲ್ಲಿ ಯಾವುದೇ ರೀತಿ ಅದು ಕೊಟ್ಟಿರಲ್ಲ, ಇದು ಹೋಮೋಜಿನಿಯಸ್ ನಾನ್ ಹೋಮೋಜಿನಿಯಸ್ ಅಂತ. ಹೋಮೋಜಿನಿಯಸ್ ಮತ್ತು ನಾನ್ ಹೋಮೋಜಿನಿಯಸ್ ಐಡೆಂಟಿಫೈ ಮಾಡೋದು ಹೇಗೆ ಅಂದರೆ, ಇಲ್ಲಿ ಎರಡೆರಡು ಫಂಕ್ಷನ್ ಇರುತ್ತೆ. ಅಂದರೆ ನೋಡಿ, ಇಲ್ಲಿ ಡೋ ಸ್ಕ್ವೇರ್ ಜೆಡ್ ಡಿವೈಡೆಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ಇದೆ. ಇಲ್ಲೂ ಕೂಡ ಇಲ್ಲಿ ಡೋ ಜೆಡ್ ಡೋ ಎಕ್ಸ್ ಎರಡೆರಡು ಸತಿ ಬಂದಿದೆ. ಇಲ್ಲಿ ಕೂಡ ಡೋ ಜೆಡ್ ಡೋ ಎಕ್ಸ್ ಇದೆ, ಮತ್ತು ಇಲ್ಲಿ ಜೆಡ್ ಅಂತ ಒಂದು ಟರ್ಮ್ ಕೂಡ ಬಂದಿದೆ. ಈ ರೀತಿ 3-4 ಟರ್ಮ್ಸ್ ಏನಾದರೂ ಬಂದರೆ ಜೆಡ್ ರಿಲೇಟೆಡ್, ಅಂದರೆ ಫಂಕ್ಷನ್ ಏನಾದರೂ ಬಂದರೆ ಅದನ್ನು ನೀವು ಹೋಮೋಜಿನಿಯಸ್ ಅಂತ ಹೇಳ್ಬೋದು. ಹಾಗೆ ನಾನ್ ಹೋಮೋಜಿನಿಯಸಲ್ಲಿ ನೋಡಿ ಇದು ನಾನ್ ಹೋಮೋಜಿನಿಯಸ್, ಇದರಲ್ಲಿ ಒಂದೇ ಟರ್ಮ್ ಇರುತ್ತೆ, ಡೋ ಸ್ಕ್ವೇರ್ ಜೆಡ್ ಡಿವೈಡೆಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ಅಂತ. ಸೊ ಈ ರೀತಿ ನೀವು ಐಡೆಂಟಿಫೈ ಮಾಡ್ಕೋಬೋದು. ನೀವು ಇದರಲ್ಲಿ ಇದ್ರ ಜೊತೆಗೆ ಬೇರೆ ಕಾನ್ಸೆಪ್ಟ್ಗಳು ಈಸಿ ಆದರೆ ಅದನ್ನು ಕೂಡ ನೀವು ಓದ್ಬೋದು. ಸೊ ಇದರಲ್ಲಿ ನಾವು 14 ಮಾರ್ಕ್ಸ್ ಅಂತಲೇ ತಗೊಳ್ಳೋಣ. ನೆಕ್ಸ್ಟ್ ಮಾಡ್ಯೂಲ್ 4 ನೋಡೋಣ. ಇದು ಮಾಡ್ಯೂಲ್ 4. ಮಾಡ್ಯೂಲ್ 4ನಲ್ಲಿ ನೋಡಿ ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ಓದ್ಬೋದು ಅಂತ. ನಿಮಗೆ ಸಿಂಪ್ಸನ್ಸ್ 1/3 ರೂಲ್ ಅಂತ ಏನಿದೆಯಲ್ಲ, ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಅಂತೂ ಪಕ್ಕ ಬಂದೇ ಇರುತ್ತೆ. ಇದ್ರ ಮೇಲೆ ಹಾಗೆ 3/8 ರೂಲ್ ಅಂತ ಏನಿದೆಯಲ್ಲ ಇಲ್ಲಿ ಕೆಳಗೆ ಇದೆಯಲ್ಲ, ಇವೆರಡೂ ಕ್ವಶನ್ನ ನಿಮಗೆ ಕೇಳಿರ್ತಾರೆ. ನೀವು ಇದರಲ್ಲಿ ಯಾವುದಾದ್ರೂ ಒಂದು ಓದಿದ್ರೂ ಸಾಕು, ಆದರೆ ಫಾರ್ಮುಲಾ ಮಾತ್ರ ಚೇಂಜ್ ಇರುತ್ತೆ ಇವೆರಡಕ್ಕೂ. ನಾನು ಹೇಳೋದು, ನೀವು ಇದನ್ನು ಜಸ್ಟ್ ಪ್ರಿಪೇರ್ ಆದರೆ ಸಾಕು. 1/3 ರೂಲ್ ಏನಿದೆಯಲ್ಲ ಅದನ್ನು ಓದಿದರೆ ಸಾಕು. ಹಾಗೆ ಇದ್ರ ಜೊತೆಗೆ ನ್ಯೂಟನ್ ಬ್ಯಾಕ್ವರ್ಡ್ ಮತ್ತು ನ್ಯೂಟನ್ ಫಾರ್ವರ್ಡ್ ಇವೆರಡು ಕಾನ್ಸೆಪ್ಟ್ ತುಂಬಾ ಈಸಿ ಇದೆ. ಅವೆರಡಕ್ಕೂ ಫಾರ್ಮುಲಾ ಮಾತ್ರ ಚೇಂಜ್ ಇದೆ. ನ್ಯೂಟನ್ ಬ್ಯಾಕ್ವರ್ಡ್ಗೆ ಬೇರೆ ಮತ್ತು ನ್ಯೂಟನ್ ಫಾರ್ವರ್ಡ್ಗೆ ಬೇರೆ. ಆ ಫಾರ್ಮುಲಾದಲ್ಲೂ ಅಷ್ಟೊಂದು ಏನು ಚೇಂಜಸ್ ಇಲ್ಲ, ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ನೀವು ಅದನ್ನು ಈಸಿಯಾಗಿ ಕಲಿಬೋದು. ಹಾಗೆ ರೆಗ್ಯುಲರ್ ಫಾಲ್ಸಿ ಮೆಥಡ್ ಏನಿದೆಯಲ್ಲ ಇದನ್ನು ಕೂಡ ಕಲಿಬೇಕು. ಸೊ ಇದರಲ್ಲಿ ನೀವು ಕಂಪ್ಲೀಟ್ ಈ 3 ಕಾನ್ಸೆಪ್ಟ್ಗಳನ್ನು ಕಂಪ್ಲೀಟಾಗಿ ಓದಲೇಬೇಕು. ಇದರಲ್ಲಿ ಆರಾಮಾಗಿ 20 ಮಾರ್ಕ್ಸ್ ತೆಗಿಬೋದು. ಇದರಲ್ಲಿ ಯಾವುದೇ ರೀತಿಯಾದ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಏನೂ ಇರಲ್ಲ. ಇದರಲ್ಲಿ ಜಾಸ್ತಿ ಕ್ಯಾಲ್ಕುಲೇಷನ್ ಇರುತ್ತೆ, ಫಾರ್ಮುಲಾ ಹಾಕೋದು ಕ್ಯಾಲ್ಕುಲೇಷನ್ ಮಾಡೋದು ಅಷ್ಟೇ ಇರುತ್ತೆ. ಸೊ ಇದು ಈಸಿ ಆಗುತ್ತೆ ನಿಮಗೆ. ಇದರಲ್ಲಿ ನೀವು 20 ಮಾರ್ಕ್ಸ್ನ ಆರಾಮ್ ತೆಗಿಬೋದು.
ಸೊ ನೀವು ಸೆಕೆಂಡ್ ಸೆಟ್ಟಲ್ಲೂ ಕೂಡ ನೋಡಿ, ಸೆಕೆಂಡ್ ಸೆಟ್ಟಲ್ಲೂ ಕೂಡ ಹಾಗೆ ಇದೆ ಸೇಮ್. ನೋಡಿ ಇಲ್ಲಿ ಸೆಕೆಂಡ್ ಸೆಟ್ಟಲ್ಲೂ ಕೂಡ ನ್ಯೂಟನ್ ಫಾರ್ವರ್ಡ್ ಕೇಳಿದ್ದಾರೆ, ಅಲ್ಲಿ ಬ್ಯಾಕ್ವರ್ಡ್ ಕೇಳಿದ್ರು, ಇಲ್ಲಿ ಫಾರ್ವರ್ಡ್ ಕೇಳಿದ್ದಾರೆ. ಅವೆರಡು ಕಾನ್ಸೆಪ್ಟ್ ಕೇಳ್ತಾರೆ, ನ್ಯೂಟನ್ ಫಾರ್ವರ್ಡ್ ಮತ್ತು ನ್ಯೂಟನ್ ಬ್ಯಾಕ್ವರ್ಡ್. ಹಾಗೆ ನೋಡಿ ಇಲ್ಲೂ ಕೂಡ ಸಿಂಪ್ಸನ್ ಥರ್ಡ್ ರೂಲ್ ಕೇಳಿದ್ದಾರೆ, 1/3 ರೂಲ್ ಕೇಳಿದ್ದಾರೆ. ಈ ಕಾನ್ಸೆಪ್ಟ್ ಮೇಲೆ ಪಕ್ಕ ಒಂದು ಕ್ವಶನ್ ಕೇಳ್ತಾರೆ. ಸೊ ನಾನು ಇದಕ್ಕೂ ಕೂಡ ವಿಡಿಯೋಗಳನ್ನು ಮಾಡ್ತಿದ್ದೀನಿ, ನೀವು ಅಲ್ಲಿ ಹೋಗಿ ವಿಡಿಯೋಗಳನ್ನು ನೋಡ್ಬೋದು. ರೆಗ್ಯುಲರ್ ಫಾಲ್ಸಿ ಮೆಥಡ್ ಮೇಲೂ ಕೂಡ ಒಂದು ಪ್ರಾಬ್ಲಮ್ನ ಕೇಳ್ತಾರೆ. ನೀವು ಇವು 3 ಕಾನ್ಸೆಪ್ಟ್ನ ಓದಿದರೆ ಸಾಕು. ಒಂದು ನ್ಯೂಟನ್ ಫಾರ್ವರ್ಡ್ ಮತ್ತು ನ್ಯೂಟನ್ ಬ್ಯಾಕ್ವರ್ಡ್, ಅವೆರಡು ಒಂದರಲ್ಲೇ ಬರುತ್ತೆ. ಹಾಗೆ ರೆಗ್ಯುಲರ್ ಫಾಲ್ಸಿ ಮೆಥಡ್ ಮತ್ತು ಸಿಂಪ್ಸನ್ 1/3 ರೂಲ್ ಏನಿದೆಯಲ್ಲ ಇದನ್ನು ಓದಿದರೆ ಸಾಕು. ಇವಿಷ್ಟೇ ಕಾನ್ಸೆಪ್ಟ್. ಇದರಲ್ಲಿ ನೀವು 20 ಮಾರ್ಕ್ಸ್ನ ತಗೋಬೋದು. ಸೊ ನೆಕ್ಸ್ಟ್ ನೋಡಿ, ಈಗ ಮಾಡ್ಯೂಲ್ 5 ಮೇಲೆ ಹೋಗೋಣ. ಮಾಡ್ಯೂಲ್ 5ನಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ಓದ್ಬೋದು ಅಂದರೆ, ಇದರಲ್ಲಿ ಟೈಲರ್ ಸೀರೀಸನ್ನು ನೀವು ಓದಲೇಬೇಕು. ಟೈಲರ್ ಸೀರೀಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಕೂಡ ತುಂಬಾ ಈಸಿ ಇದೆ, ಅಷ್ಟೊಂದೇನು ಟಫ್ ಇಲ್ಲ. ನೆಕ್ಸ್ಟ್ ಮಾಡಿಫೈಡ್ ಎಲ್ಲರ್ಸ್ ಮೆಥಡ್ ಅಂತ ಏನಿದೆಯಲ್ಲ ಈ ಕಾನ್ಸೆಪ್ಟ್ ಕೂಡ ಈಸಿ ಇದೆ. ಸೊ ಇದನ್ನು ಕೂಡ ನೀವು ಓದಬೇಕು. ಹಾಗೆ ಇಲ್ಲಿ ನೋಡಿ ಮಿಲ್ಲರ್ಸ್ ಪ್ರಿಡಿಕ್ಟರ್ ಮತ್ತು ಕರೆಕ್ಟರ್ ಮೆಥಡ್ ಏನಿದೆಯಲ್ಲ ಇದ್ರ ಮೇಲೂ ಕೂಡ ಒಂದು ಪ್ರಾಬ್ಲಮ್ನ ಕೇಳ್ತಾರೆ. ಸೊ ಇದನ್ನು ಕೂಡ ನೀವು ಓದ್ಬೋದು. ಇದು ಕೂಡ ಅಷ್ಟೊಂದೇನು ಟಫ್ ಇಲ್ಲ, ಜಸ್ಟ್ ಕ್ಯಾಲ್ಕುಲೇಷನ್ ಮಾಡೋದಷ್ಟೇ ಇರುತ್ತೆ. ನಿಮಗೆ ಕ್ಯಾಲ್ಸಿನ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದಷ್ಟೇ ಇರುತ್ತೆ. ಹಾಗೆ ಇದ್ರ ಜೊತೆಗೆ ನೀವು ರಂಗೇಕುಟ ಮೆಥಡ್ ಏನಿದೆಯಲ್ಲ ಇದನ್ನು ಕೂಡ ಓದಬೇಕು. ಇದು ಕೂಡ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಈ ಮಾಡಿಫೈಡ್ ಎಲ್ಲರ್ಸ್ ಮೆಥಡ್ ಏನಿದೆಯಲ್ಲ ಇದರಲ್ಲಿ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ಫಸ್ಟ್ ಸೆಟ್ಟಲ್ಲಿ ಕೇಳಿರ್ತಾರೆ, ನೋಡಿ ಇಲ್ಲಿ ಫಸ್ಟ್ ಸೆಟ್ಟಲ್ಲಿ ಅದು ಚೇಂಜ್ ಆಗಿದೆ, ರಂಗೇಕುಟ ಅಂತ ಬಂದಿದೆ. ಸೊ ನೀವು ಮಾಡ್ಯೂಲ್ 5ಅಲ್ಲಿ 4 ಕಾನ್ಸೆಪ್ಟ್ಗಳನ್ನ ಓದ್ಬೋದು. ಈ 4 ಕಾನ್ಸೆಪ್ಟ್ ಕೂಡ ತುಂಬಾ ಈಸಿ ಇದೆ. ಆದರೆ ಜಸ್ಟ್ ನಿಮಗೆ ಫಾರ್ಮುಲಾ ನೆನಪಿಟ್ಕೊಳ್ಳೋದು ಅಂತ ಕಲಿಬೇಕು. ಫಾರ್ಮುಲಾಗಳನ್ನ ಜಾಸ್ತಿ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಆವಾಗ ನಿಮಗೆ ನೆನಪಿರುತ್ತೆ ಯಾವ್ಯಾವ ಟಾಪಿಕ್ ಮೇಲೆ ಯಾವ್ಯಾವ ಫಾರ್ಮುಲಾನ ಯೂಸ್ ಮಾಡಬೇಕಂತ ಗೊತ್ತಾಗುತ್ತೆ. ಸೊ ನೀವು ಇದರಲ್ಲೂ ಕೂಡ 20 ಮಾರ್ಕ್ಸ್ನ ತಗೋಬೋದು. ಈಗ ಮಾಡ್ಯೂಲ್ 2ನ ನೋಡೋಣ. ಸೊ ಇದು ಮಾಡ್ಯೂಲ್ 2 ಅಲ್ಲಿ ನಾನು ಈಗ ಪರ್ಟಿಕ್ಯುಲರ್ ಆಗಿ ಒಂದು ಟಾಪಿಕ್ ಅಂತ ಏನು ಹೇಳಲ್ಲ. ಯಾಕಂದರೆ ನಿಮಗೆ ಮಾಡ್ಯೂಲ್ 2 ಅಲ್ಲಿ 2 ಕಾನ್ಸೆಪ್ಟ್, ಪರ್ಟಿಕ್ಯುಲರ್ ಆಗಿ 2 ಕಾನ್ಸೆಪ್ಟ್ ಸಿಗುತ್ತೆ. ಒಂದು ವೆಕ್ಟರ್ ಡಿಫ್ರೆನ್ಷಿಯೇಷನ್, ಹಾಗೆ ವೆಕ್ಟರ್ ಇಂಟಿಗ್ರೇಷನ್ ಅಂತ 2 ಬೇರೆ ಬೇರೆ ಟಾಪಿಕ್ ಸಿಗುತ್ತೆ. ವೆಕ್ಟರ್ ಡಿಫ್ರೆನ್ಷಿಯೇಷನ್ ನಿಮಗೆ 6 ಕ್ವಶನ್ಗಿಂತ ಮೇಲೆ ಇರುತ್ತಲ್ಲ ಅಲ್ಲಿ ಸಿಗುತ್ತೆ. ಹಾಗೆ ವೆಕ್ಟರ್ ಇಂಟಿಗ್ರೇಷನ್ ನಿಮಗೆ ಅದ್ರ ಕೆಳಗೆ ಪಾರ್ಟ್ ಸಿಗುತ್ತೆ. ನಿಮ್ಗೆ ಏನಾದರೂ ಇಂಟಿಗ್ರೇಷನ್ ಪಾರ್ಟ್ ಏನಾದರೂ ಟಫ್ ಅನಿಸಿದರೆ ನೀವು ವೆಕ್ಟರ್ ಡಿಫ್ರೆನ್ಷಿಯೇಷನ್ ಪಾರ್ಟಿಗೆ ಜಂಪ್ ಆಗ್ಬೋದು. ಹಾಗೆ ನಿಮಗೆ ಡಿಫ್ರೆನ್ಷಿಯೇಷನ್ ಏನಾದರೂ ಟಫ್ ಅನಿಸಿದರೆ ಇಂಟಿಗ್ರೇಷನ್ನ ಮಾಡ್ಬೋದು. ನೀವೇನಾದರೂ ವೆಕ್ಟರ್ ಡಿಫ್ರೆನ್ಷಿಯೇಷನ್ನ ಚೂಸ್ ಮಾಡಿದ್ರೆ ಇಲ್ಲಿ ನೋಡಿ ಸೊಲನಾಯ್ಡಲ್ ಮತ್ತು ಇರ್ರೋಟೇಷನಲ್ ಏನಿದೆಯಲ್ಲ ಈ ಮೆಥಡ್ ಮೇಲೆ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಸೊ ಈ ಮೆಥಡನ್ನು ಕೂಡ ನೀವು ಓದ್ಬೋದು. ಹಾಗೆ ನಿಮ್ಗೇನಾದರೂ ಡಿಫ್ರೆನ್ಷಿಯೇಷನ್ ಬೇಡ, ಇಂಟಿಗ್ರೇಷನಲ್ಲಿ ಹೋಗ್ತೀವಿ ಅಂದರೆ ಇಂಟಿಗ್ರೇಷನಲ್ಲಿ ನಿಮಗೆ 2 ಟಾಪಿಕ್ ಬರುತ್ತೆ. ಅವೆರಡು ಟಾಪಿಕ್ನಲ್ಲಿ ಒಂದು ಟಾಪಿಕ್ನ ಕಲಿತ್ರೂ ಸಾಕು. ಇಲ್ಲಿ ನೋಡಿ ಗ್ರೀನ್ಸ್ ಥಿಯರಮ್ ಮತ್ತು ಸ್ಟೋಕ್ಸ್ ಥಿಯರಮ್ ಅಂತ ಏನಿದೆ ಇವೆರಡು ಟಾಪಿಕ್ ಮೇಲೆ ಒಂದೊಂದು ಕ್ವಶನ್ನ ಕೇಳ್ತಾರೆ. ನೀವು 2 ಟಾಪಿಕ್ನ ಕಲಿತ್ರೆ 14 ಮಾರ್ಕ್ಸ್ ತಗೋಬೋದು. ಅಕಸ್ಮಾತ್ ಯಾವುದಾದ್ರೂ ಒಂದು ಟಾಪಿಕ್ನ ಕಲಿತ್ರೂ ಸಾಕು ನಿಮಗೆ ಇಲ್ಲಿ 7 ಮಾರ್ಕ್ಸ್ ಸಿಗುತ್ತೆ. ಈ ಮಾಡ್ಯೂಲಿಂದ ನೀವು ಮಿನಿಮಮ್ 7 ಮಾರ್ಕ್ಸ್ ತಗೋಬೋದು. ಈಗ ಟೋಟಲ್ ನೋಡಿ, ಈ ಫಸ್ಟ್ ಮಾಡ್ಯೂಲಿಂದ ನಿಮಗೆ 2 ಡಿರೈವೇಷನ್ ಕಲಿತ್ರೆ ಸಾಕು 7 ಮಾರ್ಕ್ಸ್ ಬರುತ್ತೆ. 7 ಪ್ಲಸ್ ಇಲ್ಲಿ ಈ ಮಾಡ್ಯೂಲಿಂದ ನೀವು ಒಂದು ಟಾಪಿಕ್ನ ಓದಿದರೆ ಇಲ್ಲೊಂದು 7 ಸಿಗುತ್ತೆ. ಟೋಟಲಾಗಿ 14 ಆಯಿತು. 14 ಮತ್ತು ಇಲ್ಲಿ ಥರ್ಡ್ ಮಾಡ್ಯೂಲ್ನಲ್ಲಿ ಕೂಡ ನಿಮಗೆ 2 ಡಿರೈವೇಷನ್ ಮತ್ತು 2 ಕಾನ್ಸೆಪ್ಟ್ ಇರುತ್ತೆ, ಹೋಮೋಜಿನಿಯಸ್ ಮತ್ತು ನಾನ್ ಹೋಮೋಜಿನಿಯಸ್. ಅದನ್ನು ಕಲಿತ್ರೆ 14 ಸಿಗುತ್ತೆ. 14 + 14 28 ಆಯಿತು. ಸೊ 28 ಇಲ್ಲಿ ಸಿಕ್ತು. 4th ಮಾಡ್ಯೂಲಲ್ಲಿ ಎಲ್ಲ ಕಾನ್ಸೆಪ್ಟ್ ಈಸಿ ಇದೆ ಅಲ್ವಾ. ಸೊ 4th ಮಾಡ್ಯೂಲ್ನಲ್ಲಿ ನಿಮಗೆ ಇಲ್ಲಿ 20 ಮಾರ್ಕ್ಸ್ ಸಿಗುತ್ತೆ. ಟೋಟಲಾಗಿ 48 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಮಾಡ್ಯೂಲ್ 5th ಮಾಡ್ಯೂಲ್ನಲ್ಲೂ ಕೂಡ ನಿಮಗೆ ಇಲ್ಲಿ 20 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲ್ ಆಗಿ 68 ಮಾರ್ಕ್ಸ್ ಆಯಿತು. ಸೊ ಈ ರೀತಿ ನೀವು ಈಸಿ ಕಾನ್ಸೆಪ್ಟ್ಗಳನ್ನ ಓದಿ ಜಾಸ್ತಿ ಮಾರ್ಕ್ಸ್ನ ತಗೋಬೋದು. ಹಾಗೆ ಹಿಂದಿನ ಸೆಮಿಸ್ಟರ್ M1 ಅದಕ್ಕೂ ಕೂಡ ಇದೇ ರೀತಿ ಒಂದು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕು ಕೂಡ ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ಆ ವಿಡಿಯೋನ ನೋಡ್ಬೋದು. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಗೂ ಕೂಡ ಇದನ್ನು ರೆಕಮೆಂಡ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.